ಹಾಸನದಲ್ಲಿ ಜೆಡಿಎಸ್ ಮರ್ಯಾದೆ ಬೀದಿ ಪಾಲು ಆಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಜೆಡಿಎಸ್ ಪಕ್ಷದ ಸಂಘಟನೆಗೆ ಮುಂದಾಗಿದ್ದಾರೆ ಈಗ ದಳಪತಿ. ಯಾಕಂದ್ರೆ ಜೆಡಿಎಸ್ ಪಕ್ಷ ತನ್ನ ವರ್ಚಸ್ಸನ್ನು ಕಾಪಾಡಿಕೊಳ್ಳೋಕೆ ಇಲ್ಲ ಸಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಎಲ್ಲ ರೀತಿಯಲ್ಲಿ ನಾವು ಹೆಂಗೆ ಮೇಲೆ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅದರ ಮರ್ಯಾದೆ ಬೀದಿ ಪಾಲು ಆಗ್ತಾ ಇದೆ ಎನ್ನುವಂತಹ ಮಾತು. ಇದೇ ವಿಚಾರವಾಗಿ ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ದಳಪತಿ. ಈಗ ಜನವರಿ 24ಕ್ಕೆ ಜನತಾ ಸಮಾವೇಶಕ್ಕೆ ಜೆಡಿಎಸ್ ಸಜ್ಜಾಗಿದೆ. ಹಾಸನದಲ್ಲಿ ಜೆಡಿಎಸ್ ಅಷ್ಟೇ ಇರಬೇಕು ಶಪಥಗೈದಿದ್ದಾರೆ ಜೆಡಿಎಸ್ ವರಿಷ್ಠರೆಲ್ಲರೂ ಕೂಡ. ಪ್ರಜ್ವಲ್ ರೇವಣ್ಣ ಸಿಡಿ ಪ್ರಕರಣದಿಂದ ಹಾಸನದಲ್ಲಿ ನೆಲಕ್ಕಚ್ಚಿತು ಜೆಡಿಎಸ್ನ ಮರ್ಯಾದೆ ಎಲ್ಲವೂ ಕೂಡ. ಹೀಗಾಗಿ ಹಾಸನದಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಸಮಾವೇಶ ಮಾಡುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಜೆಡಿಎಸ್ ಪಕ್ಷ. ಈಗ ಅಲ್ಲಿ ಕಾಂಗ್ರೆಸ್ಗೆ ಸೆಡ್ ಅನ್ನು ಹೊಡೆಯಲು ದಳಪತಿಗಳಿಂದ ಈ ಸಮಾವೇಶದ ದಾಳ. ಯಾಕಂದ್ರೆ ಜೆಡಿಎಸ್ಗೆ ಕಳೆದ ಚುನಾವಣೆಯಲ್ಲಿ ನಿರೀಕ್ಷೆಗಿಂತ ಕಡಿಮೆ ಒಂದು ಸ್ಥಾನಗಳನ್ನು ಗೆದ್ದಿತ್ತು. ಅದರಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಪಕ್ಷದ ವರ್ಚಸ್ಸು ಕಡಿಮೆ ಆಗ್ತಾ ಇದೆ. ಜನ ಜೆಡಿಎಸ್ ಪಕ್ಷವನ್ನು ಮರಿತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡಿತ್ತು. ಆಗಿರುವಾಗ ಏನಾಯ್ತು? ಪ್ರಜ್ವಲ್ ರೇವಣ್ಣ ಪ್ರಕರಣ ಬಂತು. ಆಗ ಜೆಡಿಎಸ್ಗೆ ಇರುವಂತಹ ಒಂದು ಮರ್ಯಾದೆ ಹೋಯ್ತು, ಅಥವಾ ಜೆಡಿಎಸ್ಗೆ ಒಂದು ದೊಡ್ಡ ಡ್ಯಾಮೇಜ್ ಆಯಿತು ಅಂತ ಹೇಳ್ಬೋದು. ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ ಮಂತ್ರಿಯ ಮಗ, ಸ್ವತಃ ಅವರೇ ಸಂಸದರಾಗಿದ್ದರು ಹಿಂದೆ. ಅದಾದ ನಂತರ ಮತ್ತೊಮ್ಮೆ ಸಂಸದ ಆಗಬೇಕು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಚುನಾವಣೆಯ ಒಂದು ಸಮಯದಲ್ಲಿನೇ ಪೆನ್ ಡ್ರೈವನ್ನು ಹೊರಗೆ ಬಿಟ್ಟರು. ಅವರು ಮಾಡಿದಂತಹ ಕೃತ್ಯ ಬಯಲಾಯಿತು. ಸಾಕಷ್ಟು ವಿಡಿಯೋಗಳನ್ನು ಇಡೀ ಕರ್ನಾಟಕ ನೋಡ್ತು. ಎಂತಹ ರಾಜಕಾರಣಿ ಈತ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಜನ. ಆಗ ಜೆ ಡಿ ಎಸ್ಗಿದ್ದಂತಹ ಮರ್ಯಾದೆ ಏನಾಯಿತು? ಅದು ಬೀದಿ ಪಾಲಾಗ್ಬಿಟ್ಟಿತು. ಆ ಒಂದು ಡ್ಯಾಮೇಜನ್ನು ಈಗ ಸರಿ ಮಾಡಬೇಕಾಗಿದೆ ಜೆ ಡಿ ಎಸ್. ಆ ಡ್ಯಾಮೇಜನ್ನು ಅಥವಾ ಆ ಒಂದು ಘಟನೆಯನ್ನು ಜನರ ಮನಸ್ಸಿಂದ ತೆಗೆದುಹಾಕಬೇಕಾಗಿದೆ. ಆ ಪ್ರಯತ್ನವನ್ನು ಮಾಡೋಕ್ಕೇನೆ ಈ ಒಂದು ಸಮಾವೇಶವನ್ನು ಇಟ್ಟುಕೊಂಡಿದ್ದಾರೆ. ಹಾಸನದಲ್ಲಿ ಜೆ ಡಿ ಎಸ್ ಪಕ್ಷದ ಶಕ್ತಿಯನ್ನು ತೋರಿಸಬೇಕಾಗಿದೆ, ಅಥವಾ ಶಕ್ತಿಯನ್ನು ಹೆಚ್ಚಿಸಬೇಕಾಗಿದೆ. ಪಕ್ಷ ಸಂಘಟನೆ ಈಗ ಎಚ್ ಡಿ ಕುಮಾರಸ್ವಾಮಿಯವರು ಪಣವನ್ನು ತೊಟ್ಟಿದ್ದಾರೆ. ಇದೇ ಜನವರಿ 24ನೇ ತಾರೀಕು ಜನತಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹಾಸನದಲ್ಲಿ ಜೆ ಡಿ ಎಸ್ ಅಷ್ಟೇ ಇರಬೇಕು, ಬೇರೆ ಯಾವ ಪಕ್ಷವೂ ಕೂಡ ಇರಬಾರ್ದು ಅನ್ನುವಂಥ ರೀತಿಯಲ್ಲಿ ಶಪಥ ಮಾಡಿದ್ದಾರೆ. ಜೆ ಡಿ ಎಸ್ನ ವರಿಷ್ಠರು, ನಾಯಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು, ಒಟ್ಟಿಗೆ ಸೇರಿ ಮಾತನಾಡಿ ನಮ್ಮ ಶಕ್ತಿ ಏನು ಅನ್ನೋದನ್ನು ನಮ್ಮ ವಿರೋಧದ ಪಕ್ಷಗಳಿಗೆ ನಾವು ತೋರಿಸಬೇಕಾಗಿದೆ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಬೇಕು ನಾವು. ಜೆ ಡಿ ಎಸ್ ಪಕ್ಷ ಅದರ ಶಕ್ತಿಯನ್ನು ಕಳೆದುಕೊಂಡಿಲ್ಲ. ಕುಮಾರಸ್ವಾಮಿ ಕೇಂದ್ರದ ರಾಜಕಾರಣದಲ್ಲಿದ್ದರೂ ಕೂಡ ನಾನು ರಾಜ್ಯ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಸಕ್ರಿಯವಾಗಿರ್ತೇನೆ ಅಂತ ತೋರಿಸಬೇಕಾಗಿದೆ. 90 ವಯಸ್ಸು ದಾಟಿದ್ರೂ ಕೂಡ ನಾನು ರಾಜಕೀಯ ಧೂರಿನ ರಾಜಕೀಯ ತಂತ್ರಗಳನ್ನು ಮಾಡಬಲ್ಲೆ ಅಂತ ಹೇಳಿ ದೇವೇಗೌಡರು ತೋರಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಪಕ್ಷವನ್ನು ನಡೆಸ್ತಾರೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಬೇಕಾಗಿದೆ ಕಾರ್ಯಕರ್ತರಿಗೆ. ಈ ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕಲ್ಲ, ಅದಕ್ಕೆ ಒಂದು ಒಳ್ಳೆಯ ಸಿದ್ಧತೆ ಬೇಕು. ಅದಕ್ಕೇನೆ ಈ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಈ ಸಮಾವೇಶದ ಮೂಲಕ ಜೆ ಡಿ ಎಸ್ ತನ್ನ ಪಕ್ಷವನ್ನು ತೋರಿಸೋಕ್ಕೆ ಮುಂದಾಗಿದೆ, ತನ್ನ ಪಕ್ಷದ ಶಕ್ತಿಯನ್ನು. ಇನ್ನೂ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷ ಯಾವುದೇ ರೀತಿಯ ಶಕ್ತಿಯನ್ನು ಕಳೆದುಕೊಂಡಿಲ್ಲ. ನಾವು ಮುಂದಿನ ಚುನಾವಣೆಯಲ್ಲಿ ಎದ್ದು ಬರ್ತೀವಿ. ಸ್ಥಳೀಯ ಚುನಾವಣೆಗಳು ಕೂಡ ಅಷ್ಟೇ ಎಲ್ಲ ರೀತಿಯಾದಂತಹ ದೊಡ್ಡ ಮಟ್ಟದ ಕಾಂಪಿಟೇಷನನ್ನು ಕೊಡುತ್ತೇವೆ, ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ತನ್ನ ಶಕ್ತಿಯನ್ನು ತೋರಿಸೋಕೆ ಸಮಾವೇಶವನ್ನು ನಡೆಸೋಕೆ ಮುಂದಾಗಿದೆ. ಜನವರಿ 24ನೇ ತಾರೀಕು ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿರ್ತಾರೆ, ಪಕ್ಷದ ಕುರಿತಾಗಿ ಮಾತನಾಡ್ತಾರೆ. ದೇವೇಗೌಡರು ಇರ್ತಾರೆ, ಬೇರೆ ಬೇರೆ ನಾಯಕರು ಇರ್ತಾರೆ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶ ಕೊಡಬೇಕಾಗಿದೆ. ಆ ಸಂದೇಶವನ್ನು ಕೊಡುವಂತಹ ಉದ್ದೇಶದಿಂದಲೇ ಈ ಸಮಾವೇಶವನ್ನು ಕರೆದಿರುವಂಥದ್ದು. ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ದಳಪತಿಗಳು ಈ ರೀತಿಯ ಸಮಾವೇಶವನ್ನು ಕರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಆದಂತಹ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕು. ಆ ಡ್ಯಾಮೇಜನ್ನು ಸಂಪೂರ್ಣವಾಗಿ ಜನರ ಮನಸ್ಸಿಂದ ಮರೆಮಾಚಬೇಕು. ಅದಕ್ಕೋಸ್ಕರ ಈ ಒಂದು ಸಮಾವೇಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.